ಈಗ ನೋಡ್ರಿ ಒಂದು ಮ್ಯಾಥ್ಸ್ ವಿಡಿಯೋನ ಒಂದು ಲೆಕ್ಕ ಬಿಡಿಸೋದ್ರ ಮೂಲಕ ವಿಡಿಯೋ ಮಾಡೋಣ. ಔಟ್ಪುಟ್ ಹೇಗೆ ಬರ್ತೈತಿ, ಚೆನ್ನಾಗಿ ಅನ್ಸುತ್ತೆ ಇಲ್ಲ ಅನ್ನೋದನ್ನು ಪರೀಕ್ಷೆ ಮಾಡೋಣ. ಈಗ ಫ್ರ್ಯಾಕ್ಷನ್ಸ್ ಒಂದು ಲೆಕ್ಕ ಬಿಡಿಸೋಣ. ಎಡಿಷನ್ ಆಫ್ like fraction. This is the answer. ಈ ರೀತಿಯಾಗಿ ನಾವು ಓವರ್ ಹೆಡ್ ವಿಡಿಯೋನ ಮಾಡ್ಕೋಬಹುದು. ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾವಿವತ್ತು ಓವರ್ ಹೆಡ್ ವಿಡಿಯೋನ ಹೇಗೆ ಮಾಡಬೇಕು ಮತ್ತು ಓವರ್ ಹೆಡ್ ವಿಡಿಯೋ ಮಾಡಲಿಕ್ಕೆ ನಮ್ಗೆ ಏನೇನು ಬೇಕೋ ಅದನ್ನು ಹೇಗೆ ಸೆಟಪ್ ಮಾಡಬೇಕು ಅನ್ನೋದನ್ನು ನಾವು ವಿಡಿಯೋದಲ್ಲಿ ನೋಡೋಣ. ಇದೆ ನೋಡ್ರಿ, ಇದೊಂದು ಆ್ಯಕ್ಚುಲಾಗಿ ಇದೊಂದು ಮೈಕ್ ಸ್ಟ್ಯಾಂಡ್. ಇದನ್ನು ನಾನು ಮೊಬೈಲ್ ಹೋಲ್ಡ್ರಾಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೊಬೈಲ್ ಕನೆಕ್ಟ್ ಮಾಡಲಿಕ್ಕೆ ಇದನ್ನು ನಾನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಇಷ್ಟೇ. ಇದಿರಲಿಲ್ಲ ಅಂತಂದರೆ ಈ ಮೊಬೈಲ್ ಹೋಲ್ಡರನ್ನು ಜೋಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ನಾನು ಇದೊಂದು ಬಾಲ್ ಹೆಡ್ಡು ಮತ್ತು ದೊಡ್ಡ ಸ್ಕ್ರೂ ಇರುವಂಥ ಒಂದು ಅಡಾಪ್ಟರನ್ನು ಬಳಸ್ಕೊಂಡು ಇಲ್ಲಿರುವಂಥ ಮೊಬೈಲ್ ಹೋಲ್ಡರನ್ನು ಕನೆಕ್ಟ್ ಮಾಡುತ್ತೀನಿ. ಇಲ್ಲಿ ಇದಕ್ಕೆ ಜೋಡಿಸ್ತೇನೆ ನೋಡ್ರಿ ಮೊದಲಕ್ಕೆ. ಈಗ ಮೈಕ್ ಹೋಲ್ಡ್ರ್ ಹೋಗಿ ಮೊಬೈಲ್ ಹೋಲ್ಡ್ರ್ ಹಾಕತ್ತೀವಿ. ಈಗ ನಾವೇನು ಮಾಡಿದ್ವಿ, ಬೂಮ್ ಆರ್ಮ್ ಸ್ಟ್ಯಾಂಡ್ ಇದು, ಇದನ್ನು ಮೈಕ್ ಜೋಡಿಸ್ಲಿಕ್ಕೆ ಬಳಸ್ತೀವಿ. ಇದನ್ನು ಈಗ ನಾವು ಮೊಬೈಲನ್ನು ಜೋಡಿಸ್ಲಿಕ್ಕೆ ಬಳಸ್ತಾ ಇದ್ದೀವಿ. ಇಷ್ಟಿದೆ ನೋಡ್ರಿ, ಈ ಥರ ಇಷ್ಟು ಲೆಂತ್ ಇದೆ. ಇದು ಮೊದಲಿದ್ದು. ಆಮೇಲೆ ಇದು ಮೊಬೈಲ್ ಹೋಲ್ಡ್ರ್, ಇದು ಮಲ್ಟಿ ಪರ್ಪಸ್ ಇದೆ. ಈಗ ವರ್ಟಿಕಲರ್ ಆಗಿ ಮೊಬೈಲನ್ನು ರೆಕಾರ್ಡ್ ಮಾಡಲಿಕ್ಕೆ ಬಳಸ್ಕೋಬಹುದು. ಈಗ ಈ ರೀತಿ ಇಟ್ಟು ಹಾರಿಜೆಂಟಲಾಗಿ ವಿಡಿಯೋನ ನಾನೇನು ಮಾಡ್ತೀನಿ, ಇಲ್ಲಿರುವಂಥ ಬಾಲ್ ಹೆಡ್ಡಿಗೆ ಜೋಡಿಸ್ತೀನಿ ನೋಡ್ರಿ. ಅದನ್ನು ಇಷ್ಟೇ ಜೋಡಿಸಿದ್ವಿ. ಆಮೇಲೆ ಇಲ್ಲಿ ಕ್ಲ್ಯಾಂಪ್ ಇದೆ ನೋಡ್ರಿ, ಇದನ್ನು ಇದಕ್ಕೆ ಜೋಡಿಸ್ಬೇಕು. ಇಲ್ಲಿ ಇದೆ. ಆಮೇಲೆ ಈ ಟ್ರೈಪೋಡನ್ನು ಇಲ್ಲಿ ಜೋಡಿಸ್ತೀನಿ. ಮೊಬೈಲನ್ನು ಹೋಲ್ಡ್ ಮಾಡಲಿಕ್ಕೆ ಸೆಟಪ್ ಮಾಡ್ಕೊಂಡಿವಿ ಸ್ಟ್ಯಾಂಡನ್ನು. ಆಮೇಲೆ ಇಲ್ಲಿರುವಂಥ ಮೊಬೈಲನ್ನು ಇಲ್ಲಿ ಪ್ಲೇಸ್ ಮಾಡ್ಬೋದು. ಹಾಗೆ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಒಂದು ಮೈಕ್. ಎಷ್ಟೇ ಸೆಟಪ್, ಇದೇನು ಸೆಟಪ್ ಭಾಳಿಲ್ಲ. ಆಮೇಲೆ ಎಲ್ಲರೂ ಮೊದಲಿಗೆ ಮಾಡುವಂಥ ವಿಡಿಯೋ ಯಾವುದಂದರೆ ಓವರ್ ಹೆಡ್ ವಿಡಿಯೋ. ಆಮೇಲೆ ಓವರ್ ಹೆಡ್ ವಿಡಿಯೋ ಮಾಡುವಂಥ ಉಪಯೋಗ ಏನು ಅಂತಂದರೆ, ಈಗ ಕಿಚನಲ್ಲಿ ಅಡುಗೆ ವಿಡಿಯೋನ ಮಾಡಲಿಕ್ಕೂ ಓವರ್ ಹೆಡ್ ವಿಡಿಯೋನ ಮಾಡಬೇಕು. ಆಮೇಲೆ ಡ್ರಾಯಿಂಗ್ ವಿಡಿಯೋನ, ಆಮೇಲೆ ಏನಾದರೂ ಬರೆಯುವುದು ಇತ್ತಂದರೆ ಅಂಥ ವಿಡಿಯೋನ ಮಾಡಲಿಕ್ಕೆ ಈ ಓವರ್ ವಿಡಿಯೋನ ಮಾಡ್ತಾರೆ. ಆದರೆ ಎವ್ರಿ ಯೂಟ್ಯೂಬರ್ಸ್ ಏನು ಮಾಡಿರ್ತಾರೆ ಅಂತಂದರೆ ಪ್ರಪ್ರಥಮವಾಗಿ ಓವರ್ ಹೆಡ್ ವಿಡಿಯೋನ್ನೇ ಮಾಡಿರ್ತಾರೆ. ಅದಕ್ಕೆ ನಾನು ಈಗ ಓವರ್ ವಿಡಿಯೋ ಸೆಟಪ್ಪನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಮಾಡ್ಕೊಂಡಾದ್ಮೇಲೆ ಈಗ ಕ್ಲಿಪ್ಬೋರ್ಡು, ಪೇಪರು ಬರೀಲಿಕ್ಕೆ, ಹಾಗೆ ಒಂದು ಪೆನ್ನು, ಇಷ್ಟೇ. ಆಮೇಲೆ ಮೊಬೈಲ್ದಲ್ಲಿ ಇನ್ಬಿಲ್ಟ್ ಕ್ಯಾಮ್ರಾನು ಬಳಸ್ಕೋಬೋದು. ಇಲ್ಲಾಂದರೆ ಒಂದು ಓಪನ್ ಸೋರ್ಸ್ ಅಪ್ಲಿಕೇಶನ್ ಇದೆ, ಓಪನ್ ಕ್ಯಾಮ್ರಾ ಅಂತ. ಅದನ್ನು ಬಳಸ್ಕೊಂಡು ನಾವೇನು ಮಾಡ್ಕೋಬೋದು, ವಿಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಈಗ ನಾನು ಇದರಲ್ಲಿರುವಂಥ ಇನ್ಬಿಲ್ಟ್ ಕ್ಯಾಮ್ರಾನೇ ಬಳಸ್ಕೊತೀನಿ. ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇಲ್ಲಿ ಇನ್ಬಿಲ್ಟ್. ಆಮೇಲೆ ಓಪನ್ ಕ್ಯಾಮ್ರಾನೂ ಇದೆ.
ಆಮೇಲೆ ಇದನ್ನು ಪ್ಲೇಸ್ ಮಾಡೋದೊಂದು ಸ್ವಲ್ಪ ಟ್ರಿಕ್ಕಿ ಇದೆ. ಏನಿಲ್ಲ, ಜಸ್ಟ್ ಹಿಂಗೆ ಮೊಬೈಲನ್ನು ನಾವು ಈಗ ಮೊಬೈಲನ್ನು ಹಿಂಗೆ ಹಿಡ್ಕೋಬೇಕಾ, ಆಮೇಲೆ ಈ ರೀತಿ ಪ್ಲೇಸ್ ಮಾಡಬೇಕು, ಈ ರೀತಿ, ಆಮೇಲೆ ಈ ರೀತಿ, ಇಷ್ಟೇ. ಅಂದರೆ ಲ್ಯಾಂಡ್ಸ್ಕೇಪ್ ಮೋಡ್ಲಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾದ್ರೆ ಈ ಥರ ಪ್ಲೇಸ್ ಮಾಡಬೇಕು. ವಿಡಿಯೋ ಮೋಡ್ನಲ್ಲಿ ಇಡ್ರಿ, ಈ ರೀತಿ ಪ್ಲೇಸ್ ಮಾಡಿರಿ ಕರೆಕ್ಟಾಗಿ. ಇಷ್ಟು ಪ್ಲೇಸ್ ಮಾಡಿದ್ದೀನಿ. ಇನ್ನು ನಾವೇನು ಮಾಡೋಣ, ಮೈಕನ್ನು ಜೋಡಿಸೋಣ. ಇಲ್ಲಿದೆ ನೋಡ್ರಿ, ಲೈಟ್ ಇನ್ನೂ ಹೆಚ್ಚಿಗೆ ಬೇಕಂತಂದರೆ ಇಲ್ಲಿ ಬಳಸ್ಕೋಬೋದು. ಇಲ್ಲಿದೆ ನೋಡ್ರಿ, ಇಷ್ಟು ಮಾಡಿಕೊಂಡು ಸ್ಟಾರ್ಟ್ ರೆಕಾರ್ಡ್ ಮಾಡಿ ಬರಿಬೋದು. ಈಗ ನೋಡ್ರಿ, ಓವರ್ ಹೆಡ್ ವಿಡಿಯೋ ಮಾಡಲಿಕ್ಕೆ ಬೇಕಾಗಿರೋದು ಏನೇನಂತಂದರೆ, ಒಂದು ಹೋಲ್ಡರ್ ಸ್ಟ್ಯಾಂಡ್ ಮಾಡಿಕೊಂಡಿವಿ. ಅಂದರೆ ಮೈಕ್ರೋಫೋನ್ ಸ್ಟ್ಯಾಂಡ್ ಇದ್ದಿದ್ದನ್ನು ನಾನು ಮೊಬೈಲ್ ಹೋಲ್ಡರ್ ಸ್ಟ್ಯಾಂಡಾಗಿ ಕನ್ವರ್ಟ್ ಮಾಡಿಕೊಂಡೆ. ಹಾಗೆ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಒಂದು ಮೈಕ್ರೋಫೋನು, ಆಮೇಲೆ ಈಗ ಕ್ಲಿಪ್ ಬೋರ್ಡ್ ಇದೆ, ಹಾಗೆ A4 ಸೈಜ್ ಪೇಪರ್ ಇರೋ, ಇವುಗಳನ್ನು ಬಳಸ್ಕೊಂಡು ನಾವು ಬರೀ ಕೆಲಸ ಮಾಡ್ಕೋಬೋದು, ಚಿತ್ರ ಹಾಕ್ಬೋದು, ಹಿಂಗೆ ಓವರ್ ವಿಡಿಯೋನ ಮಾಡ್ಕೋಬೋದು. ಈಗ ಓವರ್ ವಿಡಿಯೋನ ಮಾಡಿದಾಗ ಔಟ್ಪುಟ್ ಹೇಗೆ ಬರ್ತದೆ ಅನ್ನೋದನ್ನು ನೋಡೋ ಸಲುವಾಗಿ ನಾನು ಬರಿತೀನಿ ನೋಡ್ರಿ. ಇಲ್ಲಿ ಲೆಕ್ಕವನ್ನು ಬಿಡಿಸ್ಕೋಬೋದು. ಇದು ಹೆಚ್ಚು ಉಪಯೋಗ ಎಲ್ಲಿ ಬರ್ತದೆ ಅಂತಂದರೆ, ಓವರ್ ಹೆಡ್ ವಿಡಿಯೋದ ಉಪಯೋಗ ಏನು ಅಂತಂದರೆ, ಅಡುಗೆ ವಿಡಿಯೋ ಮಾಡಲಿಕ್ಕೆ ವಿಡಿಯೋಗೆ, ಎರಡನೇದಾಗಿ ಸ್ಟಿಚಿಂಗ್ ವಿಡಿಯೋ, ಟೇಲರಿಂಗ್ ಮಾಡೋರು ಸ್ಟಿಚಿಂಗ್ ವಿಡಿಯೋ ಮಾಡಲಿಕ್ಕೆ, ಮೂರನೇದಾಗಿ ಡ್ರಾಯಿಂಗ್ ವಿಡಿಯೋ, ಡ್ರಾಯಿಂಗ್ ಮಾಡ್ತೀವಲ್ಲ ಡ್ರಾಯಿಂಗ್ ವಿಡಿಯೋ ಮಾಡಲಿಕ್ಕೆ, ಆಮೇಲೆ ನಾಲ್ಕನೇದಾಗಿ ಮ್ಯಾಥ್ಸ್ ವಿಡಿಯೋ ಮಾಡಲಿಕ್ಕೆ ಮಾಡ್ಬೋದು. ಇಷ್ಟು ಈ ಓವರ್ ಹೆಡ್ ಈ ರೀತಿ ಸೆಟಪ್ ಮಾಡ್ಕೊಂಡು ಬಳಸೋದ್ರಿಂದ ನಮಗೆ ಕಂಪ್ಯೂಟರ್ ಬೇಕಾಗಿಲ್ಲ, ಲ್ಯಾಪ್ಟಾಪ್ ಬೇಕಾಗಿಲ್ಲ. ಆಮೇಲೆ ಗ್ರಾಫಿಕ್ ಪೆನ್ ಟ್ಯಾಬ್ ಬೇಕಾಗಿಲ್ಲ, ಇಷ್ಟು ಉಳಿತಾಯ ಮಾಡ್ತೈತಿ. ಇದು ಕೇವಲ ನಾವೇನು ಮಾಡ್ಬೋದು, ಒಂದು 1000 ಒಳಗಡೆ 700-800 ರೂಪಾಯಿದಲ್ಲಿ ಸಿಗುವಂಥ ಬೂಮ್ ಆರ್ಮ್ ಸ್ಟ್ಯಾಂಡನ್ನು, ಮೊಬೈಲ್ ಬೂಮ್ ಆರ್ಮ್ ಸ್ಟ್ಯಾಂಡನ್ನು ಪರ್ಚೇಸ್ ಮಾಡಿಕೊಂಡು, ಆಮೇಲೆ ಒಂದು ಮೈಕನ್ನು, ಅದು 1000 ರೂಪಾಯಿ ಒಳಗೆ ಸಿಗ್ತೈತಿ. ಬೋಯಾ BY-M1 ಮೈಕನ್ನು ನಾವು ಬಳಸ್ಕೊಂಡು ಆಡಿಯೋ ರೆಕಾರ್ಡ್ ಮಾಡ್ಕೋಬೋದು. ಆಮೇಲೆ ನಮ್ಮಲ್ಲಿರುವಂಥ ಮೊಬೈಲನ್ನು ಬಳಸ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ಕೋಬೋದು. ಮೊಬೈಲನ್ನು ಎತ್ತರದಲ್ಲಿ ಇಡಲಿಕ್ಕೆ ಸಹ ಈ ಬೂಮ್ ಆರ್ಮ್ ಸ್ಟ್ಯಾಂಡನ್ನು ಪರ್ಚೇಸ್ ಮಾಡಬೇಕಷ್ಟೆ. ಇಷ್ಟನ್ನು ಬಳಸ್ಕೊಂಡು ನಾವು ಪ್ರೊಫೆಷ್ನಲ್ ಆಗಿ ಎಜುಕೇಷನಲ್ ವಿಡಿಯೋನ ತಯಾರು ಮಾಡ್ಕೋಬೋದು. ಸ್ನೇಹಿತರೆ, ಇಷ್ಟು
ಸಿಂಪಲ್ ಆದ ಸೆಟಪ್ಪು. ಇದರಿಂದ ನಾವು ವಿಶೇಷವಾಗಿ ಈ ಓವರ್ ಹೆಡ್ ವಿಡಿಯೋನ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.